ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ದೇಸಿ ಕಲೆಗಳಲ್ಲಿ ಒಂದಾದ ಗರಡಿ ಮನೆಗಳು ಇತ್ತೀಚೆಗೆ ಕಣ್ಮರೆಯಾಗುತ್ತಿವೆ. ಹೀಗೆಂದು ಪಟ್ಟಣದ ಹಿರಿಯರಾದ ಕೆ.ಎ. ಬೆಳಗೇರ್ ತಮ್ಮ ವಿಷಾದವನ್ನ ವ್ಯಕ್ತಪಡಿಸಿದರು. ಹೌದು, ಅದೊಂದು ಕಾಲವಿತ್ತು. ಅನಾದಿ ಕಾಲದಲ್ಲಿ ಪ್ರತಿಯೊಬ್ಬರೂ ಆರೋಗ್ಯದಿಂದಿರಲು ಗರಡಿ ಮನೆಗಳಲ್ಲಿ ವಿವಿಧ ತಾಲೀಮುಗಳನ್ನು ಮಾಡಿ ಯಾವುದೇ ರೋಗ ರುಜಿನಗಳಿಗೆ ಆಸ್ಪದ ಕೊಡದಂತೆ ಸಂಜೀವಿನಿಯಂತಹ ಜೀವ ಉಳಿಸುವ ಕಸರತ್ತು ಮಾಡಿ ಎಲ್ಲರೂ ಆರೋಗ್ಯದಿಂದಿರಲು ಸಾಧ್ಯವಾಗುತ್ತಿತ್ತು. ಆದಿ ಕಾಲದಲ್ಲಿ ಗರಡಿ ಮನೆಗಳಲ್ಲಿ ನಡೆಯುವ ಕುಸ್ತಿಪಟುಗಳು ತಾಲೀಮು ಕುಸ್ತಿ ತರಬೇತಿ ಅಂದಿನ ಕಾಲದ ಯುವಕರ ನೆಚ್ಚಿನ ಕ್ರೀಡೆಯಾಗಿತ್ತು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಮತ್ತು ವಿದ್ಯುನ್ಮಾನಗಳಿಂದಾಗಿ ಇಂದು ಗರಡಿ ಮನೆಗಳು ಪಾಳು ಬಿದ್ದಿವೆ ಎನ್ನುವುದು ವಿಷಾದಕರ ಸಂಗತಿಯಾಗಿದೆ ಎಂದು ಪಟ್ಟಣದ ಹಿರಿಯರಾದ ಕೆ.ಎ. ಬೆಳಗೇರ್ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದರು. ಗರಡಿ ಮನೆಗಳು ಶೋಚನೀಯ ಸ್ಥಿತಿ ತಲುಪಲು ಸರ್ಕಾರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂಬುದು ಹಿರಿಯ ಪೈಲ್ವಾನರ ಆರೋಪ. ದೇಶೀಯ ಕಲೆಗಳನ್ನು ಉಳಿಸಿಕೊಂಡು ಬೆಳೆಸುವ ಪ್ರಯತ್ನ ಮತ್ತು ಯಾವುದೇ ರೀತಿಯ ಯೋಜನೆಗಳು ಇಲ್ಲದಿರುವುದು ವಿಪರ್ಯಾಸದ ಸಂಗತಿ. ಸಾಕಷ್ಟು ಯುವಕರು ತಾಲೀಮು ಮಾಡುತ್ತಿದ್ದ ಗರಡಿ ಮನೆಗಳಲ್ಲಿ ಇಂದು ಕಸಗುಡಿಸುವವರೇ ಇಲ್ಲದಂತಾಗಿದೆ. ಇಂದಿನ ಯುವಕರು ದುಶ್ಚಟಗಳ ದಾಸರಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇನ್ನಾದರೂ ಸರ್ಕಾರ ಅಲ್ಲೊಂದು ಇಲ್ಲೊಂದು ಇರುವ ಗರಡಿ ಮನೆಗಳಿಗೆ ಮರುಜೀವ ನೀಡದೆ ಹೋದರೆ ಮುಂದಿನ ದಿನಗಳಲ್ಲಿ ಗರಡಿ ಮನೆಗಳು ಈ ರೀತಿಯಾಗಿದ್ದವು ಎಂದು ವಸ್ತು ಸಂಗ್ರಹಾಲಯದಲ್ಲಿ ತೋರಿಸುವ ಸಮಯ ಬರುತ್ತಿದೆ. ಹಿಂದಿನ ಕಾಲದಲ್ಲಿ ಈ ದೇಶದ ಶಕ್ತಿ ಎನಿಸಿಕೊಂಡಿರ್ತಕ್ಕಂಥ ಯುವಕರು ಗರಡಿ ಮನೆಗಳಲ್ಲಿ ಸಿಗ್ತಾ ಇದ್ದರು. ಬೆಳಗಿನ ಹೊತ್ತು ಮತ್ತು ಸಾಯಂಕಾಲದ ಹೊತ್ತು ಅವರನ್ನು ಪಳಗಿಸುವಂತಹ ಒಂದು ಕೆಲಸ ಹಿರಿಯರು ಮಾಡ್ತಾ ಇದ್ದರು. ಆದರೆ ಇವತ್ತಿನ ದಿವಸ ಏನು ಅಂತ ಹೇಳಿದಪ್ಪ ಅಂದ್ರೆ ಬೇರೆ ಬೇರೆ ಚಟಗಳವರಲ್ಲಿ ವಾಸವಾಗಿ ಗರಡಿ ಮನೆಯಿಂದ ದೂರ ಆಗ್ತಕ್ಕಂತಹ ಒಂದು ಸಂದರ್ಭದೊಳಗೆ ಅವತ್ತಿನ ದಿವಸ ಪ್ರತಿ ಊರಲ್ಲೂ ಕೂಡ ಗರಡಿ ಮನೆ ಒಳಗೆ ದೊಡ್ಡವರು ಸಣ್ಣವ್ರನ್ನ ಕರ್ಕೊಂಡು ಪಳಗಿಸುವಂತಹದ್ದು ವ್ಯವಸ್ಥೆ ನಡೀತಿತ್ತು ಅಂತಕ್ಕಂಥದ್ದು. ಇವತ್ತು ಕೂಡ ಜನರು ಏನು ಹೇಳ್ತಾರೆ ಅಂತಂದ್ರೆ ಅವ್ರ ಗರಡಿ ಒಳಗೆ ಇವ ತಯಾರಾಗ್ಯಾನ ಅಂತಕ್ಕಂಥ ಮಾತನ್ನು ಹೇಳ್ತಿರ್ತಾರೆ. ಯಾವುದೇ ಒಂದು ಕ್ಷೇತ್ರಕ್ಕೂ ಕೂಡ ಗರಡಿ ಮನೆಯನ್ನು ಉದಾಹರಿಸ್ತಾರೆ ಅಂತ ಹೇಳಿದಪ್ಪ ಅಂದ್ರೆ ಇವತ್ತು ಅದು ಕಣ್ಮರೆಯಾಗಿ ಹೋಗ್ತಕ್ಕಂತಹ ಒಂದು ಸಂದರ್ಭದೊಳಗೆ ಅವುಗಳನ್ನು ಉಳಿಸುವಂತಹದ್ದು, ಬೆಳೆಸುವಂಥದ್ದು, ಸರ್ಕಾರ ಆ ಕಡೆ ಗಮನ ಹರಿಸುವಂಥದ್ದು, ವಿಶೇಷವಾಗಿರುವಂಥ ಅನುದಾನವನ್ನು ನೀಡಿ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿ ನಗರ ಪ್ರದೇಶಗಳಲ್ಲೂ ಕೂಡ ಗರಡಿ ಮನೆಗಳು ಹೆಚ್ಚಾದ್ರೆ ನಮ್ಮ ಯುವಕರು ನಿಜವಾಗಲೂ ಕೂಡ ದೇಶದ ಆಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತೈತೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಪಬ್ಲಿಕ್ ಈ ಕಡೆ ಗಮನ ಹರಿಸಿದ್ನಪ್ಪ ಅಂದ್ರೆ ಮತ್ತೊಂದು ಸಲ ನಾವು ಈ ದೇಶವನ್ನು ವಿಶ್ವಗುರು ಪಟ್ಟಕ್ಕೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತೈತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿರುವಂಥ ವಿಚಾರ.